ಸೊ ನಾನು ಇವತ್ತು ನಮ್ಮ ತಮ್ಮ ಜೊತೆ ಸ್ಪೆಕ್ಸ್ ಹಾಕೋಣ ಅಂತ ಹೋಗ್ತಾ ಇದ್ದೆ ನಂದು. ಸೊ ಇವನು ನೋಡಿ ಕಾರಲ್ಲಿ ಹೋಗೋಣ ಅಂತ ಹಠ ಮಾಡ್ತಾ ಇದ್ದಾನೆ. ಸೊ ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ, ಜಸ್ಟ್ ಮನೆ ಹತ್ರನೇ ಇರೋದು, ತುಂಬ ದೂರ ಏನಿಲ್ಲ. ಸೊ ನಿಮಗೆ ಗೊತ್ತಿದೆ, ನಾನು ಬೀದರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ, ನೀರಲ್ಲಿ ಇರೋದು. ಸೊ ಅಲ್ಲಿ ನಂದು ಬರುವಾಗ ದೇವಸ್ಥಾನದಲ್ಲಿ ಎಲ್ಲಿ ಬಿದ್ದೋಗಿತ್ತೋ ಗೊತ್ತಿಲ್ಲ ಸ್ಪೆಕ್ಸು. ಸೊ ಅದರಿಂದ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಫೈನಲಿ ನಾಳೆ ಇವತ್ತು ಅನ್ನಷ್ಟೇ ಇಷ್ಟು ದಿವಸ ಆಯಿತು, 1 ಮಂತಿಂದ ನಾನು ಸ್ಪೆಕ್ಸೇ ಯೂಸ್ ಮಾಡಿಲ್ಲ. ಸೊ ನಂದು ಹೆಡ್ ಪೇನ್ ಸ್ಟಾರ್ಟ್ ಆಗಿದೆ. ಸೊ ಅದರಿಂದ ಇವಾಗ ನಮ್ಮ ತಮ್ಮ ಬಂದಿದ್ದ, ಸೊ ತೋರಿಸೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಚೆಕಪ್ ಮಾಡಿಬಿಟ್ಟು ಸ್ಪೆಕ್ಸ್ ಕೂಡ ಹಾಕ್ಬರೋಣ. ಸೊ ಆಲ್ರೆಡಿ ನನ್ನ ಹತ್ರ ಲಾಸ್ಟ್ ಟೈಮ್ ನನಗೆ ಸ್ಪೆಕ್ಸ್ ಮಾಡಿದರು. ಸೊ ಅದರಲ್ಲಿ ಅದು ಸ್ಪೆಕ್ಸ್ ಏನಾಗಿದೆ, ಇವಾಗ ಆಗ್ತಿಲ್ಲ. ಅದು ಹಾಕೊಂಡ ತಕ್ಷಣ ನನ್ನ ಕಣ್ಣಿಗೆ ಉಲ್ಟಾ ಎಫೆಕ್ಟ್ ಆಗ್ತಿದೆ. ಸೊ ಅದರಿಂದ ನಾನು ತೆಗೆದಿಟ್ಬಿಟ್ಟಿದೆ. ಸೊ ಇಲ್ಲಿ ದಾಸರಳ್ಳಿಯಲ್ಲಿ ನೋಡಿ, ಜಸ್ಟ್ ನಮ್ಮನೆ ಹತ್ರನೇ ಇರೋದು, ಜಾಸ್ತಿ ದೂರ ಏನಿಲ್ಲ. ಸೊ ದಾಸರಳ್ಳಿ ಸಿಗ್ನಲ್ ಇದೆಯಲ್ಲ, ಅದು ಅಪೋಸಿಟೇನೆ ಈ ಸ್ಪೆಕ್ಸ್ ಇರೋದು. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಯಾವಾಗಲೂ ನಾನು ಇಲ್ಲೇ ಮಾಡ್ಕೊಳ್ಳೋದು. ಫಸ್ಟು ನಂದು ಹಳೆ ಸ್ಪೆಕ್ಸು ಲೆನ್ಸ್ ಕಾರ್ಟಲ್ಲಿತ್ತು. ಸೊ ಇವಾಗ ನಾನು ಟೋಟಲಿ ಬಿಟ್ಬಿಟ್ಟಿದ್ದೀನಿ ಅಲ್ಲಿ. ಸೊ ಇವಾಗ ಇಲ್ಲೇ ಮಾಡ್ಕೊತಾ ಇರೋದು. ಸೊ ಇಲ್ಲಿ ಹೋಗ್ತಾ ಇದ್ದೀನಿ ನಾನು. ನನ್ನ ಸ್ಪೆಕ್ಸು ಜಸ್ಟು ಗ್ಲಾಸ್ ಚೇಂಜ್ ಮಾಡ್ಸೋಕ್ಕೆ. ಸೊ ಚೆಕಪ್ ಬೇರೆ ಮಾಡಿಸ್ಕೊತೀನಿ. 1 ಮಂತ್ ಆಗಿತ್ತು. ಸೊ ಅದರಿಂದ ಏನು ಅದೇ ಬೇಡ ಅಂತ ಹೇಳಿಬಿಟ್ಟು ಸೊ ಚೆಕಪ್ ಕೂಡ ಇಲ್ಲಿ ನಂದು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ನಂದು ಇವಾಗ ನಂಬರ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ತಾಯಿದ್ರು ಅವರು. ಹಾಗೆ ಯೂಸ್ ಮಾಡ್ತಾಯಿರಿ, ಬಿಡಬೇಡಿ ಫೋನ್ ಮತ್ತು ಟಿ ವಿ ನೋಡುವಾಗ ಅಂತ ಹೇಳಿದರು. ಸೊ ನಾನು ಆಲ್ಮೋಸ್ಟು ಯೂಸ್ ಮಾಡ್ತಾನೆ ಇರ್ತೀನಿ, ಯಾವತ್ತೂ ಬಿಡಲ್ಲ. ಸೊ ಇಲ್ಲಿ ನೋಡಿ, ನಂದು ಹಳೆ ಸ್ಪೆಕ್ಸ್ ಇದೆಯಲ್ಲ, ಇದಕ್ಕೇ ನಾನು ಜಸ್ಟ್ ಗ್ಲಾಸ್ ಮಾತ್ರ ಚೇಂಜ್ ಮಾಡಿಸ್ತಾ ಇರೋದು. ಸೊ ನನ್ನ ಅಭಿ ಇವರು 2 ನನಗೆ ಸ್ಪೆಕ್ಸ್ ಮಾಡಿಕೊಟ್ಟಿದ್ರು, ಒಂದು ಔಟ್ಸೈಡ್ಗೆ, ಒಂದು ಮನೆಯಲ್ಲಿ ಅಂತ ಹೇಳಿಬಿಟ್ಟು. ಸೊ ಅದು ಕಳೆದೋಗಿದ್ರಿಂದ ನಾನು ಇವಾಗ ಇದೇ ಸ್ಪೆಕ್ಸಿಗೆ ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಸೊ ನಿಮಗೆ ಇದು ಹೇಗೆ ಅನಿಸ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನಂದು ಸ್ಪೆಕ್ಸು ಸೊ ಇಲ್ಲಿ ಬಿಲ್ಲೆಲ್ಲ ಮಾಡಿಕೊಂಡು, ಸೊ ಇವು ನೋಡಿ ಹೋಗೋದು ಬರೋದು ಔಟ್ಸೈಡಿಂದ ಒಳಗಿಂದ ಔಟ್ಸೈಡ್ ಮಾಡ್ತಾಯಿದ್ದ. ಸೊ ಇಲ್ಲಿ ಅವನು ಸ್ಪೆಕ್ಸ್ ಎಲ್ಲ ಹಾಕ್ಕೊಂಡು ಫೋಟೋಸ್ ಎಲ್ಲ ತೆಗ್ದ. ಸೊ ನೋಡಿ, ಇಲ್ಲೇ ಜಸ್ಟ್ ದಾಸರಳ್ಳಿ ಸಿಗ್ನಲ್ ಇದೆಯಲ್ಲ, ಅದು ಅಪೋಸಿಟೇ ಇರೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೇಗೆ ಅನಿಸ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡಿ. ಸೊ ನೋಡಿ, ಮನೆಗೆ ಹೋಗುವಾಗ ಅಲ್ಲಿ ಬಲೂನ್ಸ್, ಸೊ ಶಾಪ್ ಇತ್ತು, ಮೊಬೈಲ್ ಶಾಪು. ಸೊ ಅದರ ಎದುರುಗಡೆನೇ ಬಲೂನ್ಸ್ ಇತ್ತು. ಅದು ಆಲ್ಮೋಸ್ಟ್ ನಮ್ಮ ತಮ್ಮ ಅವ್ರ ಪರಿಚಯವರಿದ್ದರು. ಸೊ ಇರಲಿ ಅಂತ ಕೊಡ್ತಾಯಿದ್ರೆ ಬೇಡ ಅಂತೆ, ಅದು ಫುಲ್ಲು ಸೆಟ್ಟೇ ಬೇಕಂತೆ. ಅದು ಅವರು ಡೆಕೋರೇಟ್ಗಂತ ಔಟ್ಸೈಡ್ ಹಾಕ್ಕೊಂಡಿದ್ದಾರೆ. ಬಟ್ ಅವ್ನು ಬಿಡ್ತಾನೆ ಇರಲಿಲ್ಲ, ಫುಲ್ ಸೆಟ್ಟೇ ತೊಗೊಂಡು ಹೋಗೋಣ ಅಂತ ಹಠ ಮಾಡ್ತಿದ್ದ. ಸೊ ಅದರಿಂದ ಫುಲ್ಲು ಬಲೂನ್ಸ್ ಅದು ಕೊಟ್ಬಿಡು ಅಂತ ಹೇಳ್ತಾಯಿದ್ರು ಅವರು. ಸೊ ನೋಡಿ, ಇಲ್ಲಿ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ, ಇಷ್ಟು ಹಠ ಆಗಿಬಿಟ್ಟಿದ್ದಾನೆ. ಬಾಲ್ಸು ಮತ್ತು ಬಲೂನ್ಸ್ ನೋಡಿದರೆ ಮಾತ್ರ ಬಿಡೋದೇ ಇಲ್ಲ, ಬೇಕಂತ ಹಠ ಮಾಡ್ತಾಯಿದ್ದ, ತುಂಬ ಅಳ್ತಿದ್ದ. ಸೊ ಅವರು ತೊಗೊಂಡು ಹೋಗಿ ಪರವಾಗಿಲ್ಲ ಅಂತ ಅಂತಿದ್ರು. ಬೇಡ ಮತ್ತೇನಕ್ಕೆ ನಿಮಗೂ ಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಬಲೂನ್ಸ್ ತೊಗೊಂಡು ಸೊ ನಾವು ಬರ್ತಾಯಿದ್ದೀವಿ ಇವಾಗ ಮನೆಗೆ. ಸೊ ಫೈನಲಿ ನಂದು ಮತ್ತೆ ಸ್ಪೆಕ್ಸ್ ಹೇಗಾಗಿದೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋಲ್ಲಿ ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್.